ಇವರು ಭಾರತದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರು. ಎಂದಿಗೂ ದೊಡ್ಡ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಕಲಿತವರಲ್ಲ. ಆದರೆ ಅಲ್ಲಿ ಕಲಿತ ಹೆಚ್ಚಿನ ವಿದ್ವಾಂಸರಿಗಿಂತಲೂ ಹೆಚ್ಚಿನ ಭಾಷೆಗಳು ಇವರಿಗೆ ಬರುತ್ತಿದ್ದವು. ಒಂದಲ್ಲ ಎರಡಲ್ಲ 25 ಭಾಷೆಗಳು ಅವರಿಗೆ ಕರಗತವಾಗಿದ್ದವು. ಇದು ನಮ್ಮ ಮಂಜೇಶ್ವರ ಗೋವಿಂದ ಪೈ ಅವರ ಬಹುಭಾಷಾ ಪರಿಣತಿಯ ಕಥೆ. ಮಾರ್ಚ್ 23, 1883ರಂದು ಮಂಜೇಶ್ವರ ಎಂಬ ಸಣ್ಣ ಕರಾವಳಿ ಪಟ್ಟಣದಲ್ಲಿ ಜನಿಸಿದ ಗೋವಿಂದ ಪೈ ಕೊಂಕಣಿ ಭಾಷೆಯನ್ನು ಮಾತನಾಡುತ್ತಾ ಬೆಳೆದರು. ಆದರೆ ಅವರ ಭವಿಷ್ಯವು ಗಡಿಗಳನ್ನು ಮೀರಿ ಬೆಳೆಯಿತು. ಬಾಲ್ಯದಿಂದಲೂ ಪದಗಳಲ್ಲಿ ಜಗತ್ತನ್ನು ಸೆರೆಹಿಡಿಯುವ ಹಂಬಲದೊಂದಿಗೆ ಅವರು ಪುಸ್ತಕಗಳ ಬಗ್ಗೆ ಅತ್ಯುತ್ಸಾಹ ಹೊಂದಿದ್ದರು. ಅವರು ಅಧ್ಯಯನಕ್ಕಾಗಿ ಅಂದಿನ ಮದ್ರಾಸ್ಗೆ ಹೋಗಿ ಇಂಗ್ಲಿಷ್ನಲ್ಲಿ ಪ್ರವೀಣರಾಗಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಗೆದ್ದರು. ಆದರೆ ನಂತರ ಅವರ ತಂದೆ ಇದ್ದಕ್ಕಿದ್ದಂತೆ ನಿಧನರಾದ ಕಾರಣ ಅವರು ತಮ್ಮ ಅಧ್ಯಯನವನ್ನು ಅರ್ಧಕ್ಕೆ ಬಿಟ್ಟು ಮನೆಗೆ ಮರಳಬೇಕಾಯಿತು. ಕಥೆ ಇಲ್ಲಿಗೆ ಕೊನೆಗೊಳ್ಳಬಹುದಿತ್ತು. ಆದರೆ ನಿಜವಾದ ಕಥೆ ಇಲ್ಲಿಂದ ಪ್ರಾರಂಭವಾಯಿತು. ಮನೆಗೆ ಹಿಂದಿರುಗಿದ ನಂತರವೂ ಅವರು ಸುಮ್ಮನೆ ಕೂರಲಿಲ್ಲ. ತಮ್ಮ ಮನೆಯನ್ನೇ ಸ್ವಯಂ ಅಧ್ಯಯನ ಕೇಂದ್ರವನ್ನಾಗಿ ಪರಿವರ್ತಿಸಿದರು. ಸಾವಿರಾರು ಪುಸ್ತಕಗಳಿಂದ ತುಂಬಿದ ವೈಯಕ್ತಿಕ ಗ್ರಂಥಾಲಯವೇ ಅವರ ಅಧ್ಯಯನ ಕೇಂದ್ರವಾಯಿತು. ತದನಂತರ ಒಂದು ಅಸಾಧಾರಣ ಪ್ರಯಾಣ ಪ್ರಾರಂಭವಾಯಿತು. ಸಂಸ್ಕೃತ, ಪಾಲಿ, ಪರ್ಷಿಯನ್, ಗ್ರೀಕ್, ಬಂಗಾಳಿ, ಉರ್ದು, ಜಪಾನೀಸ್ ಹೀಗೆ ಒಟ್ಟು 25 ಭಾಷೆಗಳನ್ನು ಅವರು ಅಧ್ಯಯನ ಮಾಡಿದರು. ಊಹಿಸಿ, ಆ ದಿನಗಳಲ್ಲಿ ಇಂಟರ್ನೆಟ್ ಇರಲಿಲ್ಲ, ಡಿಜಿಟಲ್ ಟ್ರಾನ್ಸ್ಲೇಟರ್ಗಳಾಗಲಿ ಡಿಜಿಟಲ್ ನಿಘಂಟುಗಳಾಗಲಿ ಇರಲಿಲ್ಲ. ಅವರ ಬಳಿ ಇದ್ದುದು ಕೇವಲ ಕುತೂಹಲ ಮತ್ತು ಅಚಲ ಶಿಸ್ತು. ಅವರು ಕೇವಲ ಭಾಷೆಗಳನ್ನು ಕಲಿತದ್ದು ಮಾತ್ರವಲ್ಲ, ಅವುಗಳ ಜ್ಞಾನವನ್ನು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಲು ಮೀಸಲಿಟ್ಟರು. ಅವರ ಹೆಬ್ಬೆರಳು ಕವನ ಸಂಕಲನವನ್ನು ಆಧುನಿಕ ಕನ್ನಡ ಕಾವ್ಯದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ. ಕವಿ ಮಾತ್ರವಲ್ಲದೆ ಸಂಶೋಧಕರೂ ಆಗಿದ್ದ ಅವರು ಗ್ರೀಕ್ ನಾಟಕಗಳು, ಬೌದ್ಧ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಜಪಾನೀಸ್ ನೋಹ್ ನಾಟಕಗಳ ಅಂಶಗಳನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸಿದರು. ಭಾರತೀಯ ಇತಿಹಾಸ, ಧರ್ಮ ಮತ್ತು ಸಂಸ್ಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡಿದರು. ಭಾಷೆಗಳು ಬೇರೆ ಬೇರೆಯಾಗಿರಬಹುದು, ಆದರೆ ಮಾನವೀಯತೆಯ ಆತ್ಮ ಒಂದೇ ಎಂಬುದು ಅವರ ನಂಬಿಕೆಯಾಗಿತ್ತು. ಈ ಸಾರ್ವತ್ರಿಕ ದೃಷ್ಟಿಕೋನವು ಅವರನ್ನು ಅನನ್ಯರನ್ನಾಗಿಸಿತು. 1949ರಲ್ಲಿ ಆಗಿನ ಮದ್ರಾಸ್ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡಿತು. ಕನ್ನಡ ಸಾಹಿತ್ಯದಲ್ಲಿ ಈ ಗೌರವವನ್ನು ಪಡೆದ ಮೊದಲ ವ್ಯಕ್ತಿ ಅವರು. ಇಂದಿಗೂ ಅವರ ನಿವಾಸ ಗಿಳಿವಿಂಡುವನ್ನು ಸಾಹಿತ್ಯ ಪರಂಪರೆಯ ತಾಣವಾಗಿ ಸಂರಕ್ಷಿಸಲಾಗಿದೆ. ಒಂದು ಸಣ್ಣ ಪಟ್ಟಣ, ಆ ಮನೆಯ ಒಂದು ಕೋಣೆ, ಕೆಲವು ಸಾವಿರ ಪುಸ್ತಕಗಳು ಮತ್ತು ಅಲ್ಲಿಂದ ಹೊರಹೊಮ್ಮಿದ ಅವರ ಅಧ್ಯಯನಶೀಲತೆ. ಅದು ಗಡಿಗಳು ಮನಸ್ಸಿನಲ್ಲಿ ಅಲ್ಲ, ನಕ್ಷೆಗಳಲ್ಲಷ್ಟೇ ಅಸ್ತಿತ್ವದಲ್ಲಿವೆ ಎಂದು ಜಗತ್ತಿಗೆ ಸಾಬೀತುಪಡಿಸಿತು.